ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಯಾರಾದರೂ ಒಂದು ಸೆಕೆಂಡ್ಸಲ್ಲಿ ಓಮಿನಿ ವ್ಯಾನ್ ನೋಡ್ತಾ ಇದ್ದಾರೆ ವೀಕ್ಷಕರೇ. ಒಂದು 2011 ಮಾಡಲದು ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸು ಅಂದರೆ ಗಾಡಿ ಲೊಕೇಶನ್ನು, ರೇಟು ಮತ್ತು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ಇದೆಲ್ಲ ಪೂರ್ತಿ ನಿಮಗೆ ಮಾಹಿತಿ ಬೇಕು ಅಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ. ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಡಿಸ್ಪ್ಲೇ ಮೇಲೆ ಬರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ನೋಡ್ತಾ ಇದ್ದರೆ ವೀಕ್ಷಕರೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಬೇಗ ಬಂದು ನಿಮಗೆ ತಲುಪುತ್ತೆ, ನೀವು ಬೇಗನೂ ಆ ವೀಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ವೀಡಿಯೋ ಇಷ್ಟ ಆದರೆ ಕೊನೆಯದಾಗಿ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ, ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ನಮಸ್ತೆ ಸರ್ ನಮಸ್ತೆ. ಅದೇ ಒಂದು ಓಮ್ನಿ ಕಳಿಸಿದ್ರಲ್ಲ, ಹಾಂ ಸರ್. ಯಾವ್ದು ಮಾಡಲು? ಸರ್ 2011 2011. ಓಕೆ. ಓನರ್ ಎಷ್ಟಾಗಿದ್ದಾರೆ? ಸರ್ 800 ಆಗಿದೆ ಸರ್. 8. ಹಾಂ ಸರ್. ಈಗ ತಗೊಳ್ಳೋರು 9. ಹಾಂ ಸರ್, 800 ಗಾಡಿ ಶೋರೂಮ್ ಕಂಡೀಷನ್ ಇದೆ ಸರ್. ಗಾಡಿ ₹1 ಖರ್ಚಿಲ್ಲ. ಹಾಂ. ಗಾಡಿ ಮಾತ್ರ ಟಾಪ್ ಕಂಡೀಷನ್ ಐತಿ. ಪೆಟ್ರೋಲು ವಿತ್ ಕ್ಯಾಶ್ ಅಪ್ರೂವ್ ಐತೆ ಸರ್. ಅದು ಆರ್ ಸಿ ಕಾರ್ಡ್ನಲ್ಲಿ ಎಂಟ್ರಿ ಇದೆಯಾ? ಚಿಕ್ಕಡಲ್ಲಿ ಎಂಟ್ರಿ ಐತೆ ಸರ್. ಹೊಸ ಸೀಟ್ ಕವರು, ಹೊಸ ಮುಂದೆ ಟೈರ್, ಹ್ಮ್ ಪ್ರತಿಯೊಂದು ಎಲ್ಲ ನೀಟಾಗಿ ರೆಡಿ ಮಾಡಿಸಿದ್ದೀನಿ ಸರ್. ಅದನ್ನ ಹ್ಮ್ ತಗೊಳೋದು ಓಡಿಸೋದು ಅಷ್ಟೇ ಸರ್. ₹1 ಖರ್ಚಿಲ್ಲ. ಓಕೆ. ಎಷ್ಟು ಓಡಿದೆ ಗಾಡಿ? ಸರ್ 155 ಹೊಡಿ ಸರ್. 1,55,000. ಹಾಂ ಸರ್. ಓಕೆ. ಸ್ಟೆಪ್ನಿ ಇದೆ ಗಾಡಿಯಲ್ಲಿ? ಓನರ್ ಒಂದು ಜಾಸ್ತಿ ಆಗಿದೆ ಸರ್, ಆದ್ರೆ ಗಾಡಿ ಮಾತ್ರ ಟಾಪ್ ಕಂಡೀಷನ್ ಇದೆ ಸರ್. ಅದು ಓನರ್ ಲೆಕ್ಕಕ್ಕೆ ಒಂದು 3 ಲಕ್ಷ ಹೊಟ್ಟಿರ್ಬೇಕಲ್ಲ, 155 ಐತೆ ಅಷ್ಟೇ. ಗಾಡಿ ಚೆನ್ನಾಗಿದೆ ಸರ್, ತಗೊಂಡ್ರೆ ₹1 ಖರ್ಚಿರಲ್ಲ. ಓಕೆ ಓಕೆ. ಈಗ ಎಷ್ಟು ಸೀಟರ್ ಗಾಡಿದು? ಸರ್ 4+1. ಓ, 5 ಸೀಟರ್ ಗಾಡಿ. ಹಾಂ ಸರ್. ಓಕೆ. ಏನಾದರೂ ಎಕ್ಸ್ಟ್ರಾ ಫೀಚರ್ಸ್ ಇದೆಯಾ ಒಳಗಡೆ? ಏನಿಲ್ಲ ಸರ್, ಸೀಟ್ ಕವರು ಮತ್ತು ಅದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದೀನಿ. ಮತ್ತು ಅದು ಒಂದು ಅಷ್ಟೇ ಸರ್. ಓಕೆ. ಬಂಪರು ಟಾಪು ಆ ಥರ ಏನಿಲ್ಲ? ಇಲ್ಲ ಸರ್, ಇಲ್ಲ. ಕಂಡೀಷನ್ ಎಲ್ಲ ಓಕೆ? ಮೇಲ್ಗಡೆ ಕ್ಯಾರಿಯರ್ ಐತಿ. ಹಾಂ. ಬಂಪರ್ ಇಲ್ಲ. ಓಕೆ. ಕಂಡೀಷನ್ ಎಲ್ಲ ಓಕೆ ಇದೆಯಲ್ಲ ಇಂಜಿನ್? ಕಂಡೀಷನ್ ಎಲ್ಲ ಟಾಪ್ ಕಂಡೀಷನ್ ಇದೆ ಸರ್. ಓಕೆ. ಎಫ್ ಸಿ ಇನ್ಸೂರೆನ್ಸ್? FC 2.5 ವರ್ಷ ಐತಿ. ಇನ್ಸೂರೆನ್ಸ್ ಫ್ರೆಶ್ ಇನ್ಸೂರೆನ್ಸ್ ಮಾಡಿಸಿ ಸರ್. 1 ತಿಂಗಳಾಗಿತ್ತು ಮಾಡಿಸಿ. ಮಾಡಿಸಿ 1 ತಿಂಗಳಾಗಿದೆ. ಇನ್ಸೂರೆನ್ಸ್ ಮಾಡಿಸ. ಇನ್ನೇನು ಟೈರ್ ಎಲ್ಲ ಓಕೆ ಇದಾವೆ? ಟೈರ್ ಮುಂದೆ 2 ಹೊಸ ಸರ್, ಹಿಂದ್ಗಡೆ ಒಂದು 60% ಇದೆ ಸರ್. ಓಕೆ ಓಕೆ. ಬಾಡಿ ಲೈನ್ ಎಲ್ಲ ಹೆಂಗಿದೆ? ಬಾಡಿ ಲೈನ್ ಎಲ್ಲ ಕರೆಕ್ಟ್ ಇದೆ ಸರ್, ಏನಿಲ್ಲ. ಹಾಂ. ಏನಿಲ್ಲ, ಸ್ವಲ್ಪ ಟಿಂಕ್ರಿಂಗ್ ಕೆಲಸ ಐತೆ ಸರ್. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಪೇಂಟ್ ಹೊಡ್ಕೋಣ ಅಷ್ಟು ಬಿಟ್ಟರೆ ಓಕೆ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್. ಆರಾಮ ಲಾಂಗ್ ಎಲ್ಲ ಹೊಡ್ಕೊಬೋದು? ಎಲ್ಲಿಗಾರ ಹೊಡಿಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ. ಇಂಜಿನ್ ಯಾವುದು? ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಹೊಡೆದು ಸರ್, ಏನು ಪ್ರಾಬ್ಲಮ್ ಇಲ್ಲ. ಇಂಜಿನ್ ಕಾರ್ಬೆಟ್ರಾ ಅಥವಾ MP5? ಕಾರ್ಪೆಟ್ರ್ ಸರ್. ಕಾರ್ಬೆಟ್ ಇಂಜಿನ್? ಹಾಂ, ಕಾರ್ಪೆಟ್ರ್. ಸರಿಯಾಗಿ ನೋಡಿದ್ರಾ? ಹಾಂ ಸರ್, ಕಾರ್ಪೆಟ್ರ್ ಇಂಜಿನ್. ಓಕೆ. ಎಲ್ಲಿರೋದು ಗಾಡಿದು? ಅರ್ಪಮಳೆ ಸರ್. ಜಿಲ್ಲೆ, ತಾಲೂಕು? ದಾವಣಗೆರೆ ಜಿಲ್ಲೆ, ಅರ್ಪಮಳೆ ತಾಲೂಕು. ಹಾಂ. ಅಲ್ಲೇ ಸರ್, ಅರ್ಪಮಳೆ ಸರ್ ನಾವು. ಹರಪನಹಳ್ಳಿ. ಹಾಂ. ಓಕೆ. ಏನು ಹೇಳ್ತಾರೆ ಗಾಡಿಗೆ ರೇಟು? ಸರ್ 170 ಹೇಳ್ತೀವಿ ಸರ್. ನಿಮ್ಮ ಕಡೆಯಿಂದ ಬಂದರೆ ಒಂದು 10,000 ಬಿಟ್ಟು ಕೊಡ್ತೀವಿ ಸರ್. 170 ಅಂದರೆ 170 ಹೇಳ್ತಿದ್ರೆ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು 10,000 ನಿಮ್ಮ ಕಡೆಯಿಂದ, ನಿಮ್ಮ ಚಾನಲ್ ಕಡೆ ರಾಜ್ಪುರ್ ಸಿಟಿಯಿಂದ ಬಂದು ಒಂದು 10,000 ಬಿಟ್ಟು ಕೊಡ್ತೀವಿ. ಅಷ್ಟೇನಾ? ಹಾಂ ಸರ್. ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ, ಓನರ್ ಬೇರೆ ಜಾಸ್ತಿ ಆಗಿದ್ದಾರೆ. ಬರಲಿ ಸರ್, ಬರಲಿ. ಅವರು ಬಂದರೆ ನಿಮ್ಮ ಕಡೆಯಿಂದ ಬಂದರೆ ಮಾಡಿಕೊಡ್ತೀನಿ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆಯಾ, ಬೇರೆ ಏನಾದ್ರು ಇದೆಯಾ? ಇದೆ ಸರ್, ಇದೆ ಸರ್. ಓಕೆ, ಆಯ್ತು ಸರ್, ಆಯ್ತು. ಕೇಳಿಸ್ಕೊಳಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಲೊಕೇಶನ್ ಏನಾದರೂ ಗೊತ್ತಾಗಲಿಲ್ಲ ಅಥವಾ ಏನಾದರೂ ಡೌಟ್ಸ್ ಇತ್ತು, ಅವ್ರ ಕಡೆ ನಾವು ಮಾತಾಡ್ಕೊಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರುತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ವೀಕ್ಷಕರೇ. ಇನ್ನೊಂದು ರಿಕ್ವೆಸ್ಟು, ನೀವು ಗಾಡಿ ಡೈರೆಕ್ಟ್ ವಿಸಿಟ್ ಮಾಡೋದಲ್ಲೇ ಯಾವುದೇ ಕಾರಣಕ್ಕೂ ಫೋನ್ಪೇ, ಗೂಗಲ್ ಪೇ ಆಗಿ ಅಡ್ವಾನ್ಸು ಈ ಥರ ಏನೂ ಕೊಡೋಕೆ ಹೋಗ್ಬಿಡಿ ವೀಕ್ಷಕರೇ. ಅದಕ್ಕೆ ನಾವು ಜವಾಬ್ದಾರಿ ಆಗಿರೋದಿಲ್ಲ, ಓಕೆನಾ? ನೀವು ಗಾಡಿನ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ನು, ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಅಲ್ಲೇ ಡೈರೆಕ್ಟಾಗಿ ಓನರ್ ಹತ್ರನೇ ಮಾತಾಡಿಕೊಂಡು ನೀವು ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡ್ಕೊಡ್ತೀವಿ ಸರ್ ಅಂತಲೂ ಹೇಳಿದ್ದಾರೆ. ನೀವು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ, ಓಕೆನಾ? ಯಾವುದೇ ಕಾರಣಕ್ಕೂ ಫೋನ್ಪೇ, ಗೂಗಲ್ ಪೇ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಅಡ್ವಾನ್ಸ್ ಆಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೀವು ಮಾತಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟು. ಹಾಗೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿನೂ ಸಹ ಸೇಲ್ ಮಾಡ್ಕೊಬೇಕು ಅಂದರೆ ಇದೇ ಥರ ನೀವು ಮಾಡಬೇಕಾಗಿರೋದು ಇಷ್ಟೇ ವೀಕ್ಷಕರೇ. ನಿಮ್ಮ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೀರಿ.
ಕ್ಲಿಯರಾಗಿ ಅಂದರೆ ಒಂದು ಸ್ವಲ್ಪ ಕ್ಲೀನಾಗಿ ಪಿಕ್ಚರ್ ಕ್ಲಿಯರ್ ಇರಲಿ, ಓಕೆನಾ. ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ನಿಮ್ಮ ಗಾಡಿ ಫೋಟೋಸು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು. ಮತ್ತು ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ನಿಮ್ಮ ನಂಬರ್ ಹಾಕ್ಬಿಟ್ಟು ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ, ಓಕೆನಾ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ. ಓನ್ಲಿ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತೀವಿ ವೀಕ್ಷಕರೇ, ಓಕೆನಾ. ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇಲ್ಲಾಂದರೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ಆದಷ್ಟು ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ. ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ. ಥ್ಯಾಂಕ್ ಯು.